ಭಾರತದ ಶಿಲ್ಪ ಕಲೆಗೆ ಸಂಬಂಧಪಟ್ಟ ಹಾಗೆ ಅರುಣೋದಯ ಆಗುವಂತ ಸಮಯ ಅನಿಸುತ್ತೆ ಇದೆ. ಯಾಕಂದ್ರೆ ಒಂದು ಕಡೆ ರಾಮಮೂರ್ತಿಯನ್ನ ಸೃಷ್ಟಿ ಮಾಡಿರತಕ್ಕಂಥ ಅರುಣ್ ಯೋಗಿರಾಜ್ಗೆ ಈಗ ಮತ್ತೊಂದು ಅವಕಾಶ ಬಂದಿರುವಂಥದ್ದು. ಈಗ ಅಂಬೇಡ್ಕರ್ ಮೂರ್ತಿಯನ್ನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಲಿದ್ದಾರೆ. ಅಂಬೇಡ್ಕರ್ ಮೂರ್ತಿಯನ್ನ ನ್ಯಾಯಾಂಗ ಇಲಾಖೆಗೆ ಅರುಣ್ ಕಳಿಸಿದ್ದ ಮಾದರಿ ಆಯ್ಕೆಯಾಗಿರುವಂಥ ಹಿನ್ನೆಲೆಯಲ್ಲಿ ಅರುಣ್ ಅವರೇ ಈಗ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೂಡ ಕೆತ್ತನೆ ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇರುವಂಥದ್ದು. ಈಗಾಗಲೇ ವರ್ಕ್ ಆರ್ಡರ್ ಕೂಡ ಸಿಕ್ಕಿದೆಯಂತೆ. ಮಾರ್ಚ್ ಒಳಗೆ ಅಂಬೇಡ್ಕರ್ ಪ್ರತಿಮೆ ಮಾಡಿಕೊಡಬೇಕು ಅಂತ ನ್ಯೂಸ್ 18ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪ್ರತಿಮೆಯನ್ನ ಕೂಡ ಕೆತ್ತಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅಂತ ಕೇಳ್ಪಡ್ತಾ ಇದ್ವಿ, ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ, ಅಲ್ಲೂ 7-8 ಆರ್ಟಿಸ್ಟ್ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಕಾಂಪಿಟೇಷನ್ಸ್. ಅಲ್ಲಿ ಮಾಡಲ್ ಮಾಡಿಕೊಟ್ಟಿದ್ದೆ. ಆ ಮಾಡಲ್ ಅಪ್ರೂವಲ್ ಅಂದ್ರೆ ನನ್ನ ಮಾಡಲ್ ಅಪ್ರೂವಲ್ ಆಗಿದೆ, ವರ್ಕ್ ಆರ್ಡರ್ ಬಂದಿದೆ. ಸೊ ಈಗ ಮೊದಲನೇ ಪ್ರಯತ್ನ ಈಗ ಅದನ್ನ ಮಾಡಿ ನಾನು ಮಾರ್ಚ್ ಎಂಡ್ ಒಳಗೆ ಕೊಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಕೂಡ ಕೆತ್ತಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅಂತ ಕೇಳ್ಪಡ್ತಾ ಇದ್ವಿ, ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ, ಅಲ್ಲೂ 7-8 ಆರ್ಟಿಸ್ಟ್ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಕಾಂಪಿಟೇಷನ್ಸ್. ಅಲ್ಲಿ ಮಾಡಲ್ ಮಾಡಿಕೊಟ್ಟಿದ್ದೆ. ಆ ಮಾಡಲ್ ಅಪ್ರೂವಲ್ ಅಂದ್ರೆ ನನ್ನ ಮಾಡಲ್ ಅಪ್ರೂವಲ್ ಆಗಿದೆ, ವರ್ಕ್ ಆರ್ಡರ್ ಬಂದಿದೆ. ಸೊ ಈಗ ಮೊದಲನೇ ಪ್ರಯತ್ನ ಈಗ ಅದನ್ನ ಮಾಡಿ ನಾನು ಮಾರ್ಚ್ ಎಂಡ್ ಒಳಗೆ ಕೊಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಕೂಡ ಕೆತ್ತಲಿಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅಂತ ಕೇಳ್ಪಡ್ತಾ ಇದ್ವಿ, ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಅಲ್ಲಿ ಒಂದು ಅಂಬೇಡ್ಕರ್ ಪ್ರತಿಮೆ, ಅಲ್ಲೂ 7-8 ಆರ್ಟಿಸ್ಟ್ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಕಾಂಪಿಟೇಷನ್ಸ್. ಅಲ್ಲಿ ಮಾಡಲ್ ಮಾಡಿಕೊಟ್ಟಿದ್ದೆ. ಆ ಮಾಡಲ್ ಅಪ್ರೂವಲ್ ಅಂದ್ರೆ ನನ್ನ ಮಾಡಲ್ ಅಪ್ರೂವಲ್ ಆಗಿದೆ, ವರ್ಕ್ ಆರ್ಡರ್ ಬಂದಿದೆ. ಸೊ ಈಗ ಮೊದಲನೇ ಪ್ರಯತ್ನ ಈಗ ಅದನ್ನ ಮಾಡಿ ನಾನು ಮಾರ್ಚ್. ಈಗ ಅರುಣ್ ಯೋಗಿರಾಜ್ ಅವರ ನ್ಯೂಸ್ 18 ಜೊತೆಯಲ್ಲಿ ಹಂಚ್ಕೊಂಡಂಥ ಮಾಹಿತಿಯನ್ನ ಗಮನಿಸ್ತಾ ಇದ್ವಿ. ಇದು ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಇದೆಯಲ್ಲ, ಅವರಿಂದನೂ ಕೂಡ ಒಂದು ವರ್ಕ್ ಆರ್ಡರ್ ಬಂದಿರತಕ್ಕಂಥದ್ದು. ಮಾರ್ಚ್ ಒಳಗೆ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಕೆತ್ತನೆ ಮಾಡಿ ಕೊಡುವಂಥ ಟಾರ್ಗೆಟ್ ಇದೆ ನನಗೆ ಅಂತ. ಅಂದರೆ ಈಗ ರಾಮಲಲ್ಲಾನ ಒಂದು ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಿರುವಂಥ ಸಂದರ್ಭದಲ್ಲೇ ಅವರು ಈಗ ಇಮಿಡಿಯೇಟ್ ಆಗಿ ಅಂಬೇಡ್ಕರ್ ಅವರ ಮೂರ್ತಿಯ ಕೆತ್ತನೆಯನ್ನ ಈಗ ಕೈಗೊಳ್ತಾ ಇದ್ದಾರೆ. ಆ ಮೂರ್ತಿಯನ್ನು ಇವತ್ತು ಕೇಂದ್ರ ಸರ್ಕಾರ ಇವರಿಗೆ ಕೊಟ್ಟಿರತಕ್ಕಂಥದ್ದು ಒಂದು ವರ್ಕ್ ಆರ್ಡರ್ ಮೂಲಕವಾಗಿ. ಅಲ್ಲೂ ಕೂಡ ಸಾಕಷ್ಟು ಕಾಂಪಿಟೇಷನ್ ಇತ್ತಿದೆ. ಸುಮಾರು 8ರಿಂದ 9 ಜನ ಶಿಲ್ಪಿಗಳು ತಮ್ಮ ತಮ್ಮ ಮಾಡೆಲ್ಗಳನ್ನು ಕಳಿಸಿದ್ರು. ಆದರೆ ಅರುಣ್ ಯೋಗಿರಾಜ್ ಅವರಿಗೆ ಆ ಅವಕಾಶ ಕೂಡ ಸಿಗ್ತಾ ಇದೆ. ನಿಜಕ್ಕೂ ನೋಡಿ, ಒಂದು ಕಡೆಯಿಂದ ಕೇದಾರನಾಥದಿಂದ ಬರೋದಾದ್ರೆ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಮೂರ್ತಿಯನ್ನ ಒಂದು ಕೆತ್ತನೆ ಮಾಡಿದ್ದು ಇದೇ ಅರುಣ್ ಯೋಗಿರಾಜ್. ನವದೆಹಲಿಯಲ್ಲಿ ಇವತ್ತು ಕರ್ತವ್ಯ ಪಥ್ ಅಂತ ಆಗಿದೆಯಲ್ಲ, ಕರ್ತವ್ಯ ಪಥನಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಕೆತ್ತನೆಯನ್ನ, ಆ ಮೂರ್ತಿ ಕೆತ್ತನೆಯನ್ನ ಕೂಡ ಅರುಣ್ ಯೋಗಿರಾಜ್ ಅವರೇ ಮಾಡಿರುವಂಥದ್ದು. ಈಗ ರಾಮಲಲ್ಲಾನ ಮೂರ್ತಿಯನ್ನ ಕೂಡ ಅರುಣ್ ಯೋಗಿರಾಜ್ ಅವರೇ ಕೆತ್ತನೆ ಮಾಡಿದ್ದಾರೆ. ಈಗ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿಯ ಕೆತ್ತನೆಯ ಅವಕಾಶ ಕೂಡ ಇದೇ ಅರುಣ್ ಯೋಗಿರಾಜ್ ಅವರಿಗೆ ಸಿಕ್ಕಿರುವಂಥದ್ದು. ಇದೇ ಕನ್ನಡ ಮಣ್ಣಿನ ಅರುಣ್ ಯೋಗಿರಾಜ್ ಅವರಿಗೆ ಅಂತ ಒಂದು ಅವಕಾಶ ಕೂಡ ಸಿಗ್ತಾ ಇರುವಂಥದ್ದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.